ಓಕೆ, ಲಾಸ್ಟ್ ಪ್ರೀವಿಯಸ್ ಕ್ಲಾಸಸ್ನಲ್ಲಿ ನಾನು ಕಾಸ್ಟ್ ಬೇಸ್ಡ್ ಪ್ರಾಬ್ಲಮ್ ಕನ್ಸೈನ್ಮೆಂಟನ್ನು ಮುಗಿಸಿದ್ದೀನಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ಮಾಡ್ತಿರುವಂಥದ್ದು ಕನ್ಸೈನ್ಮೆಂಟ್ನಲ್ಲಿ ಇನ್ವಾಯ್ಸ್ ಮೆಥಡ್. ಇಲ್ಲಿ ನಾರ್ಮಲ್ ಆಗಿ 10 ಮಾರ್ಕ್ಸಿಗೆ ಅಥವಾ 15 ಮಾರ್ಕ್ಸಿಗೆ ಎರಡೂ ಕೂಡ ಕೇಳ್ತಾನೆ. ಇನ್ವಾಯ್ಸ್ 10 ಕೇಳಿದರೆ ಕಾಸ್ಟ್ 15 ಕೇಳ್ತಾನೆ, ಅಥವಾ 15 ಮಾರ್ಕ್ಸಿಗೆ ಇನ್ವಾಯ್ಸ್ ಕೇಳಿದರೆ ಕಾಸ್ಟ್ನ 10 ಕೇಳ್ತಾನೆ. ಸೊ ಹಾಗಾಗಿ ಎರಡೂ ಮೆಥಡ್ ಕೂಡ ನಾವು ಕಲ್ತ್ಕೊಳ್ಳೋದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ಮಾಡ್ತಿರುವಂಥದ್ದು ಇನ್ವಾಯ್ಸ್ ಮೆಥಡ್ ಕನ್ಸೈನ್ಮೆಂಟಲ್ಲಿ. ಸೊ ನಿನ್ನೆ ಫಾರ್ಮೆಟ್ ಆಲ್ರೆಡಿ ಕಾಸ್ಟ್ ಮೆಥಡಲ್ಲಿ ಏನು ಮಾಡ್ತೀರಾ ಅನ್ನೋದು ಗೊತ್ತಾಗಿದೆ. ಸೊ ಅದೇ ರೀತಿ ಇಲ್ಲಿ ಫಾರ್ಮೆಟಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ, ಅದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ನೋಡ್ಕೊಬಿಡಿ. ಇನ್ವಾಯ್ಸ್ ಮೆಥಡ್ನಲ್ಲಿ ಆ್ಯಸ್ ಇಟ್ ಈಸ್ 2 ಎಂಟ್ರಿ ಕನ್ಸೈನರ್ಗೆ, ಒಂದು ಗೂಡ್ಸ್ ಕಳಿಸ್ಕೊಡ್ಲಿಕ್ಕೆ, ಇನ್ನೊಂದು ಕಳಿಸ್ಕೊಡ್ಬೇಕಾದ್ರೆ ಎಕ್ಸ್ಪೆನ್ಸಸ್ಗೆ. ಮೂರನೇದು ಗೂಡ್ಸ್ನ ಇಳಿಸ್ಕೊಡ್ಬೇಕಾದ್ರೆ ನಾನ್ ರೆಕರಿಂಗ್ ನಾರ್ಮಲ್, ಅದರಲ್ಲೂ ಏನು ಚೇಂಜ್ ಇಲ್ಲ. 4th ಒನ್ ಕಮಿಷನಲ್ಲೂ ಕೂಡ ಏನು ಚೇಂಜ್ ಇಲ್ಲ. ಈ ಕಡೆ ಕನ್ಸೈನಿ ಸೇಲ್ ಮಾಡೋದು ಏನು ಚೇಂಜಸ್ ಇಲ್ಲ, ಅಬ್ನಾರ್ಮಲ್ ಲಾಸಲ್ಲೂ ಏನು ಚೇಂಜ್ ಇಲ್ಲ, ಕನ್ಸೈನ್ಮೆಂಟ್ ಸ್ಟಾಕಲ್ಲೂ ಏನು ಚೇಂಜ್ ಇಲ್ಲ. ಈಗ ಉಳಿದಿದ್ದು 2 ಎಂಟ್ರಿ ಯಾವುವು ನೋಡಿ. ಸೇಮ್ ಈ ಕಡೆ ಏನು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತ ಬರೀತೀರ, ಅದೇ ರೀತಿ ಈ ಕಡೆಗೂ ಕೂಡ ಲಾಸ್ಟ್ಗೆ ಬೈ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತ ಕರಿತೀರ. ಡಿಫ್ರೆನ್ಸ್ ಇಷ್ಟೇ, ಇಲ್ಲಿ ಫಸ್ಟು ನಾವು ಬರುವಂಥ ಎಂಟ್ರಿ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಏನಿದೆ, ಇದು ಎಷ್ಟು ಕ್ವಾಂಟಿಟಿ ಆಫ್ ಗೂಡ್ಸ್ನ ಏನು ರೇಟಲ್ಲಿ ಕಳಿಸ್ಕೊಟ್ರಿ ಅಂತ ಕಳಿಸ್ತೀರ. ಬಟ್ ಇಲ್ಲಿ ಇನ್ವಾಯ್ಸ್ ಪ್ರಾಬ್ಲಮ್ನಲ್ಲಿ ಬೈ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ನಲ್ಲಿ ನಾವು 1000 ಗೂಡ್ಸ್ನ ಕಳಿಸಿದ್ರೆ ಆ 1000 ಗೂಡ್ಸಿಗೆ ಎಷ್ಟು ಪ್ರಾಫಿಟ್ನ ಇಟ್ಟಿದ್ದೀವಿ, ಆ ಪ್ರಾಫಿಟ್ ಮಲ್ಟಿಪಲ್ನ ಮಾಡ್ತೀವಿ. ಜೊತೆಗೆ 1000 ಕ್ವಾಂಟಿಟಿ ಆಫ್ ಗೂಡ್ಸ್ಗೆ ಒಂದು ₹5 ಪ್ರಾಫಿಟ್ನ ನಾನು ಫಿಕ್ಸ್ ಮಾಡ್ಕೊಂಡಿದ್ರೆ 5000 ಟೋಟಲ್ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ ಅನ್ನುವಂಥ ಟೋಟಲ್ ಪ್ರಾಫಿಟ್ ಎಷ್ಟು ಬರಬೇಕಿತ್ತು ಅನ್ನೋದು ಈ ಕಡೆ ಶೋ ಆಗುತ್ತೆ ಅಷ್ಟೇ. ಇಲ್ಲಿ ಟೋಟಲ್ ನಂಬರ್ ಆಫ್ ಕ್ವಾಂಟಿಟಿ ಆಫ್ ಗೂಡ್ಸ್ ಇಂಟು ರೇಟ್ನ ಮಲ್ಟಿಪಲ್ ಮಾಡ್ತೀರಾ. ಇಲ್ಲಿ ಎಷ್ಟು ಪ್ರಾಫಿಟ್ ಬರಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಎಂಟ್ರಿ ಮಾಡ್ತೀರಾ. ಇನ್ನು ಲಾಸ್ಟ್ ಈ ಕಡೆ ಸ್ಟಾಕ್ ರಿಸರ್ವ್ ಅಂತೇಳಿ, ಇಲ್ಲೇನು ಕ್ಲೋಸಿಂಗ್ ಸ್ಟಾಕ್ ಅಂತ ಬರೀತೀರಿ, ಅದೇ ರೀತಿ ಈ ಕಡೆಗೆ ಸ್ಟಾಕ್ ರಿಸರ್ವ್. ಈ ಸ್ಟಾಕ್ ರಿಸರ್ವ್ ಲೈಕ್ ಸೇಮ್ ಇಲ್ಲೇನು ಕನ್ಸೈನ್ಮೆಂಟ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅದೇ ರೀತಿ ವ್ಯಾಲ್ಯೂ ಆಫ್ ಗೂಡ್ಸ್ ಅನ್ಸೋಲ್ಡ್ ಏನಿರುತ್ತೆ ಅದಕ್ಕೆ ಎಷ್ಟು ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಒಂದು ಪ್ರಾಡಕ್ಟಿಗೆ ಇಟ್ಟಿದ್ರಿ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 500 ಗೂಡ್ಸು ಸೇಲ್ ಆಗದಲ್ಲೇ ಉಳಿದಿತ್ತು, ನೀವು ಒಂದು ಗೂಡ್ಸ್ಗೆ ಪ್ರಾಫಿಟ್ ಇಟ್ಟಿದ್ದು ₹5. ಸೊ ಅಲ್ಲಿಗೆ 2500 ನಿಮಗೆ ಪ್ರಾಫಿಟ್ ಬರೋದಿಲ್ಲ ಈ ವರ್ಷ ಅಂತ ಹೇಳಿ. ಸೊ ಅದನ್ನೇಲಿ ಸ್ಟಾಕ್ ರಿಸರ್ವಲ್ಲಿ ಶೋ ಮಾಡಬೇಕು. ಒನ್ಸ್ ಅಗೇನ್ ಮತ್ತೆ ಹೇಳ್ತೀನಿ ನಾನು, ಸೇಮ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಏನಿದೆ ಅದನ್ನೇ ಕ್ರೆಡಿಟ್ ಸೈಡ್ಗೂ ಕೂಡ ಬರ್ಕೊಳ್ತೀರಾ ಬೈ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತ. ಬಟ್ ಇಲ್ಲಿ ಕ್ವಾಂಟಿಟಿ ಆಫ್ ಗೂಡ್ಸ್ ಸೇಮ್ ಇರುತ್ತೆ, ಇಂಟು ಒಂದು ಪ್ರಾಡಕ್ಟ್ಗೆ ಏನು ಪ್ರಾಫಿಟ್ ಇಟ್ಟಿದ್ರಿ ಅದನ್ನು ಮಲ್ಟಿಪಲ್ ಮಾಡಿ ಹಾಕ್ತೀರಾ. ಅದೇ ಈ ಕಡೆ ಸ್ಟಾಕ್ ರಿಸರ್ವ್ ಅಂತ ಏನಿದೆ, ಸ್ಟಾಕ್ ರಿಸರ್ವ್ ಇಸ್ ನಥಿಂಗ್ ಬಟ್ ಎ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕಲ್ಲಿ ಎಷ್ಟು ಪ್ರಾಡಕ್ಟ್ ಉಳಿದಿತ್ತು ಆ ಪ್ರಾಡಕ್ಟಿಗೆ ಇಂಟು ಏನು ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ₹5 ಒಂದು ಪ್ರಾಫಿಟ್ ಇಟ್ಟಿದ್ರಿ ಅದು ಬರಲ್ಲ ಅಂತೇಳಿ ಶೋ ಮಾಡಬೇಕು. ಇದೇ 2 ಎಂಟ್ರಿ ಎಕ್ಸ್ಟ್ರಾ ಇನ್ವಾಯ್ಸ್ ಪ್ರಾಬ್ಲಮ್ನಲ್ಲಿ. ಇದು ಫಾರ್ಮೇಟ್ ಆ್ಯಸ್ ಇಟ್ ಈಸ್. ಈ ಕಡೆ 4 ಐಟಮು, ಆ ಕಡೆ 3 ಐಟಮ್ ಏನು ಚೇಂಜ್ ಇಲ್ಲ. ಬಟ್ ಒಂದು ಅಡಿಷ್ನಲ್ 2 ಎಂಟ್ರಿಗಳೇ ಎಕ್ಸ್ಟ್ರಾ ಬರ್ತದೆ, ಅದು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಒಂದು, ಸ್ಟಾಕ್ ರಿಸರ್ವ್ ಒಂದು. ಇದೆಲ್ಲ ಮಾಡಾದಮೇಲೆ ನಾರ್ಮಲ್ ಆಗಿ ನೀವು ಎರಡೂ ಕಡೆ ಟೋಟಲ್ ಮಾಡಿ, ಡೆಬಿಟ್ ಸೈಡ್ ಜಾಸ್ತಿ ಇದ್ದರೆ ಕ್ರೆಡಿಟ್ ಸೈಡ್ ಬಂದರೆ ಲಾಸ್ ಜನರಲ್ ಪೇ ಆ್ಯಂಡ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಅದೇ ರೀತಿ ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ದು ಡೆಬಿಟ್ ಸೈಡಿಗೆ ಬ್ಯಾಲೆನ್ಸ್ ಬಂದರೆ ಅದನ್ನು ಪ್ರಾಫಿಟ್ ಜನರಲ್ ಪೇ ಆ್ಯಂಡ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಐ ಹೋಪ್ ಈ ಫಾರ್ಮೇಟ್ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಈಗ ಒಂದು ಪ್ರಾಬ್ಲಮ್ ಮುಖಾಂತರ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೋಡಿ, ಇಲ್ಲಿ ಈ ಇನ್ವಾಯ್ಸ್ ಪ್ರಾಬ್ಲಮ್ ಅಂತ ಅಂದರೆ, ಇನ್ವಾಯ್ಸ್ ಅಂದರೆ ಬಿಲ್. ಆ ಬಿಲ್ಲಲ್ಲಿ ನಾರ್ಮಲ್ ಆಗಿ ನಿಮಗೆ 2 ಅಮೌಂಟ್ ಇನ್ಕ್ಲೂಡ್ ಆಗಿರುತ್ತೆ, ಒಂದು ಕಾಸ್ಟ್, ಇನ್ನೊಂದು ಪ್ರಾಫಿಟ್. ಕಾಸ್ಟ್ ಪ್ಲಸ್ ಪ್ರಾಫಿಟ್. ನೀವು ಈ ಪ್ರಾಬ್ಲಮ್ ಮಾಡಬೇಕಾದ್ರೆ ಇನ್ವಾಯ್ಸ್ ಪ್ರೈಸ್ನ ಕೊಟ್ಟಾಗ ಅದರಲ್ಲಿ ಕಾಸ್ಟ್ ಎಷ್ಟಿದೆ, ಪ್ರಾಫಿಟ್ ಎಷ್ಟಿದೆ ಅನ್ನೋದು ಕಂಡುಹಿಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಈ ಇನ್ವಾಯ್ಸ್ ಪ್ರಾಬ್ಲಮಲ್ಲಿ 2 ರೀತಿ ಕೇಸ್ನ ಕೇಳ್ತಾನೆ. ಒಂದು, ಈ ಕೇಸ್ ನಂಬರ್ 1, ಇಫ್ ಇನ್ವಾಯ್ಸ್ ಪ್ರೈಸ್ ಇಸ್ ಗಿವನ್ ಆ್ಯಂಡ್ ರೇಟ್ ಆಫ್ ಪ್ರಾಫಿಟ್ ಇನ್ಕ್ಲೂಡೆಡ್ ಇನ್ ಇನ್ವಾಯ್ಸ್ ಪ್ರೈಸ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ವಾಯ್ಸ್ ಪ್ರೈಸ್ನ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾನೆ, ಅದರಲ್ಲಿ ಇಷ್ಟು % ಪ್ರಾಫಿಟ್ ಇನ್ಕ್ಲೂಡ್ ಆಗಿದೆ ಅಂತ ಪರ್ಸೆಂಟೇಜ್ ಕೊಟ್ಟಿರ್ತಾನೆ. ಆವಾಗ ನೀವು ಪ್ರಾಫಿಟ್ನ ಐಡೆಂಟಿಫೈ ಮಾಡ್ಕೋಬೇಕು. ಈ ಫಾರ್ಮುಲಾ ಫಾರ್ ಎಕ್ಸಾಂಪಲ್ ಈಗ ಒಂದು 2,000 ಪ್ರಾಫಿಟ್ ಇನ್ವಾಯ್ಸ್ ಪ್ರೈಸ್ ಇದ್ದರೆ ಅದರಲ್ಲಿ ನಿಮಗೆ ಇದರಲ್ಲಿ ಒಂದು 20% ಪ್ರಾಫಿಟ್ ಇದೆ ಅಂತ ಹೇಳ್ತಾನೆ. ಆಗ ನೀವೇನು ಮಾಡಬೇಕು, 2000 ಇಂಟು 20% ಪ್ರಾಫಿಟ್ ಡಿವೈಡೆಡ್ ಬೈ ಆಲ್ರೆಡಿ ಇನ್ಕ್ಲೂಡ್ ಆಗಿರೋದ್ರಿಂದ 100 + 20 120ನ ತೊಗೊಂಡು ಸೊ ಮಲ್ಟಿಪಲ್ನ ನೀವು ಮಾಡ್ತೀರಾ ಆವಾಗ. ಸೊ ಅವಾಗ ನಿಮ್ಗೆ ಏನು ಅಮೌಂಟ್ ಬರುತ್ತೆ ಅದನ್ನು ಪ್ರಾಫಿಟ್ನ ಹೊರಗಡೆ ತೊಗೊಂಡ್ರೆ ನಿಮಗೆ ಆ ಅಮೌಂಟ್ ನಿಮಗೆ ಸಿಗ್ತದೆ. ಫಾರ್ ಎಕ್ಸಾಂಪಲ್ 20,000ಕ್ಕೆ 20% ಅಂತ ಅಂದರೆ 20 ಡಿವೈಡೆಡ್ ಬೈ 120 ಅಂತ ತೊಗೊಳ್ತೀರಾ. ಸೊ ಆ ರೀತಿ ಮಾಡ್ಕೊಳ್ಳುವಂಥದ್ದು. ಎಷ್ಟು ಪ್ರಾಫಿಟ್, ಫಾರ್ ಎಕ್ಸಾಂಪಲ್ ₹2,000 ಪ್ರಾಫಿಟ್ ಇನ್ಕ್ಲೂಡ್ ಆಗಿದೆ ಅಂತ ಬರುತ್ತೆ. ಆಗ 20,000ದಲ್ಲಿ 2,000 ತೆಗೆದು ಪ್ರಾಫಿಟ್ಟು. ಈಗ ಟೋಟಲ್ ಇನ್ವಾಯ್ಸ್ ಪ್ರೈಸ್ ನಿಮಗೆ 20,000 ಕೊಟ್ಟಿದ್ದ, 20,000ದಲ್ಲಿ 20% ಪ್ರಾಫಿಟ್ ಇದೆ ಅಂತ ಹೇಳ್ದ. ಸೊ ಆಗ ಒಂದು ಏನು ಅಮೌಂಟು ಬರುತ್ತೆ, ಅದರಲ್ಲಿ 20,000ದಲ್ಲಿ ಪ್ರಾಫಿಟ್ನ ತಗೊಂಡ್ರೆ ಇನ್ನು ಉಳಿಯೋದೆಲ್ಲ ಕಾಸ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು 2,500 ಪ್ರಾಫಿಟ್ ಬಂತು ಅಂತೇಳಿ, ಇನ್ನು ಮಿಕ್ಕಿದ್ದೆಲ್ಲ 17,500 ಏನಿದೆ ಅದು ಕಾಸ್ಟ್.
ಈ ರೀತಿ ಕಾಸ್ಟ್ ಎಷ್ಟು ಪ್ರಾಫಿಟ್ ಎಷ್ಟು ಅನ್ನೋದು ಕಂಡುಹಿಡ್ಕೋಬೇಕು. ಇದು ಫಸ್ಟ್ ಮೆಥಡ್, ಕೇಸ್ ನಂಬರ್ 1. ಇನ್ವಾಯ್ಸ್ ಪ್ರೈಸ್ನಲ್ಲಿ ಕಾಸ್ಟ್ನ ಕಳ್ಕೊಂಡು ಪ್ರಾಫಿಟ್ ಪರ್ಸೆಂಟೇಜ್ನ ಕಳ್ಕೊಂಡ್ರೆ ಇನ್ನು ಮಿಕ್ಕಿದ್ದೆಲ್ಲ ಕಾಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಕೇಸ್ ನಂಬರ್ 2, ಇಫ್ ಇನ್ವಾಯ್ಸ್ ಪ್ರೈಸ್ ಇಸ್ ಗಿವನ್, ಪ್ರಾಫಿಟ್ ಗಿವನ್ ಇನ್ ಅಮೌಂಟ್. ನೋಡಿ, ನಿಮಗೆ 2,500 ಇನ್ವಾಯ್ಸ್ ಪ್ರೈಸ್ ಅಂತ ಹೇಳಿರ್ತಾನೆ, ಪ್ರಾಫಿಟ್ ಪ್ರಾಬ್ಲಮಲ್ಲಿ ಆಲ್ರೆಡಿ ಕೊಟ್ಟಿರ್ತಾನೆ 500 ರೂಪಾಯಿ ಅಂತ. ಇನ್ನೂ ವೆರಿ ಈಸಿ, 2,500 ಟೋಟಲ್ ಇನ್ವಾಯ್ಸ್ನಲ್ಲಿ 500 ರೂಪಾಯಿ ಪ್ರಾಫಿಟ್ ಬಿಟ್ಟರೆ ಇನ್ನು ಉಳಿದಿದ್ದು 2,000 ಎಲ್ಲ ಕಾಸ್ಟ್ ಆಗಿರುತ್ತೆ. ಇದೇ ಎರಡು ಮೆಥಡ್ನಲ್ಲಿ ಒಂದು ಮೆಥಡ್ನಲ್ಲಿ ನಿಮಗೆ ಪ್ರಾಬ್ಲಮ್ನ ಕೇಳಿರ್ತಾನೆ. ಪರ್ಸೆಂಟೇಜಲ್ಲಿ ಕೊಟ್ಟರೆ ಪರ್ಸೆಂಟೇಜಲ್ಲಿ ಬರೋ ಅಮೌಂಟ್ನ ಕಂಡುಹಿಡಿದು ಅದನ್ನು ಇನ್ವಾಯ್ಸ್ ಪ್ರೈಸಲ್ಲಿ ಕಳೆದ್ರೆ ಉಳಿದಿದ್ದು ಕಾಸ್ಟ್ ಆಗಿರುತ್ತೆ. ಡೈರೆಕ್ಟಾಗಿ ಅವನೇ ಅಮೌಂಟ್ ಕೊಟ್ಟಿದ್ರೆ ಜಸ್ಟ್ ಇನ್ವಾಯ್ಸ್ ಪ್ರೈಸ್ನಲ್ಲಿ ಅಮೌಂಟ್ ಕಳೆದ್ರೆ ಉಳಿದಿದ್ದೆಲ್ಲ ಕಾಸ್ಟ್ ಆಗಿರುತ್ತೆ. ಈಗ ಒಂದು ಪ್ರಾಬ್ಲಮ್ ಮುಖಾಂತರ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಒಂದು ಪ್ರಾಬ್ಲಮಿಗೆ ಹೋಗೋಣ. ಫಾರ್ಮೇಟ್ ನಾನು ಮಾಡಿದ್ದೀನಿ ಆಲ್ರೆಡಿ, ನಾನು ನಿಮಗೆ ನೋಡೋಣ. ಈಗ ಶ್ರೀ ಗಣಪತಿ ನಾಗ್ಪುರ್ ಕನ್ಸೈನ್ಸ್ 500 ಕೇಸಸ್ ಆಫ್ ಗೂಡ್ಸ್ ಅಟ್ ಅನ್ ಇನ್ವಾಯ್ಸ್ ಪ್ರೈಸ್. ನೋಡಿ, ಕಾಸ್ಟ್ ಪ್ರಾಬ್ಲಮ್ ಹೇಗೆ, ಇನ್ವಾಯ್ಸ್ ಪ್ರಾಬ್ಲಮ್ ಹೇಗೆ ಅಂತ ನೀವು ಐಡೆಂಟಿಫೈ ಮಾಡ್ಕೊಳ್ಳೋದಾದರೆ, ಕಾಸ್ಟ್ ಆದರೆ ಕಾಸ್ಟ್ ಅಂತ ಇರುತ್ತೆ, ಇನ್ವಾಯ್ಸ್ ಆದರೆ ಇನ್ವಾಯ್ಸ್ ಅಂತ ಇರುತ್ತೆ. ಸೊ ದಿಸ್ ಈಸ್ ಇನ್ವಾಯ್ಸ್ ಪ್ರೈಸ್. ಇಲ್ಲಿ ಗಣಪತಿ ಅನ್ನುವಂಥ ಒಬ್ಬ ಕನ್ಸೈನರ್, ನಾಗ್ಪುರದಲ್ಲಿರುವಂಥ ವ್ಯಕ್ತಿ ಸುಮಾರು 500 ಕೇಸಸ್ ಗೂಡ್ಸ್ನ ಇನ್ವಾಯ್ಸ್ ಪ್ರೈಸ್ 1,800 ರೂಪಾಯಿಲಿ ಕಳಿಸ್ಕೊಡ್ತಿದ್ದಾನೆ ಒಂದೊಂದು ಪ್ರಾಡಕ್ಟ್. ಅಲ್ಲಿ ಹೇಳ್ತಿದ್ದಾನೆ ವಿಚ್ ಎಟ್ ಅ ಕಾಸ್ಟ್ 20% ರಣವೀರ್ ಆಫ್ ಜೈಪುರ್. ನೋಡಿ 20% ಅಂತ ಹೇಳ್ದ. ನೋಡಿ, ನಿಮ್ಮ ಪ್ರಾಡಕ್ಟ್ ಬೆಲೆ ಬಂದುಬಿಟ್ಟು 1,800, ಇದರಲ್ಲಿ 20% ಪ್ರಾಫಿಟ್ ಸೇರಿಸಿದಾನಂತೆ. 20 ಡಿವೈಡೆಡ್ ಬೈ 120ನ ಮಾಡಿದಾಗ ನಿಮಗೆ ಆನ್ಸರ್ ಸಿಗುತ್ತೆ ಎಷ್ಟು ಅಂತ ಹೇಳಿ. ಇಲ್ಲಿ ನಿಮಗೆ ಎಷ್ಟು ಪ್ರಾಫಿಟ್ ಅನ್ನೋದು ಸಿಗುತ್ತೆ. ನಾನು ಹೇಳಿದ್ನಲ್ಲ, ಫಾರ್ಮುಲಾನ ಅಪ್ಲೈ ಮಾಡ್ಕೋಬೇಕು. 1,800 ಇಂಟು 20 ಡಿವೈಡೆಡ್ ಬೈ 120, ಬಿಕಾಸ್ ಆಲ್ರೆಡಿ 100% ಕಾಸ್ಟ್, 20% ಪ್ರಾಫಿಟ್, 120% ಅಷ್ಟು ಅಲ್ಲಿ ಅಮೌಂಟ್ ಇದೆ. ನಮಗೆ ಬೇಕಾಗಿರೋದು ಪ್ರಾಫಿಟ್ ಎಷ್ಟು ಅಂತ ಕಂಡುಹಿಡ್ಕೊಂಡ್ರೆ ನಮಗೆ ಮಿಕ್ಕಿದ್ದೆಲ್ಲ ಏನು ಸಿಗುತ್ತೆ, ಕಾಸ್ಟ್ ಉಳ್ಕೊಳ್ಳುತ್ತೆ. ನೆಕ್ಸ್ಟ್, ದ ಗಣಪತಿ ಪೇ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್. ದಟ್ ಮೀನ್ಸ್ ಈ ಗೂಡ್ಸ್ನ ಕಳಿಸ್ಕೊಡ್ಬೇಕಾದ್ರೆ ಕನ್ಸೈನಿ ಒಂದಷ್ಟು ಎಕ್ಸ್ಪೆನ್ಸಸ್ನ ಕೊಟ್ಟಿದ್ದಾನೆ. ಫ್ರೈಟ್ ಒಂದು, ಕ್ಯಾರಿಯೇಜ್ ಒಂದು, ಲೋಡಿಂಗ್ ಚಾರ್ಜಸ್ ಒಂದು. ಇದನ್ನು ಮೂರನ್ನೂ ಕೂಡ ಇನ್ನರ್ ಕಲಮಲ್ಲಿ ಬರೆದು ಔಟರ್ ಕಲಮ್ಗೆ ಹಾಕ್ತೀರಾ. ನೆಕ್ಸ್ಟ್, ಶ್ರೀ ರಣವೀರ್, ದಟ್ ಮೀನ್ಸ್ ಕನ್ಸೈನಿಯ ಗೂಡ್ಸ್ನ ಸೆಲ್ ಮಾಡಿದ್ದಾನೆ. 350 ಕೇಸಸ್ನ ಸೆಲ್ ಮಾಡಿದ್ದಾನೆ, 2,100 ಈಚ್ಗೆ. ಆ್ಯಂಡ್ ಪೇಯ್ಡ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್. ಇಲ್ಲಿ ರೆಕರಿಂಗ್, ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಪೇ ಮಾಡಿದ್ದಾನೆ. ನೋಡೋಣ. ಕ್ಲಿಯರಿಂಗ್ ಚಾರ್ಜಸ್ ಏನಿದೆ ಅದು ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ಸು. ವೇರ್ಹೌಸ್ ಸ್ಟೋರೇಜ್ ಏನಿದೆ ಅದು ರೆಕರಿಂಗ್. ಪ್ಯಾಕಿಂಗ್ ಆ್ಯಂಡ್ ಸೆಲ್ಲಿಂಗ್ ಚಾರ್ಜಸ್ ಏನಿದೆ ಅದು ಕೂಡ ರೆಕರಿಂಗ್ ಎಕ್ಸ್ಪೆನ್ಸಸ್. 2 ರೆಕರಿಂಗು, 1 ನಾನ್ ರೆಕರಿಂಗ್. ಇಟ್ ಫೌಂಡ್ ದಟ್ 50 ಕೇಸಸ್ ವರ್ ಲಾಸ್ಟ್ ಇನ್ ಟ್ರಾನ್ಸಿಟ್. ನೋಡಿ, ಲಾಸ್ಟ್ ಇನ್ ಟ್ರಾನ್ಸಿಟ್ ಅಥವಾ ಆಕ್ಸಿಡೆಂಟ್, ಫೈರ್ ಅಂತ ಹೇಳಿದರೆ ಅದಕ್ಕೆ ನಾವು ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ನೋಡೋಣ. ಶ್ರೀ ರಣವೀರ್ ಈಸ್ ಎಂಟೈಟಲ್ಡ್ ಟು ಎ ಕಮಿಷನ್ 10% ಆರ್ಡಿನರಿ ಕಮಿಷನ್ ಆ್ಯಂಡ್ ಡೆಲ್ ಕ್ರೆಡರ್ ಕಮಿಷನ್ 3% ಆನ್ ಗ್ರಾಸ್ ಸೇಲ್ಸ್. ಗ್ರಾಸ್ ಸೇಲ್ಸ್ ಅಂತ ಹೇಳೋದಾದರೆ ಟೋಟಲ್ ಸೇಲ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. 2 ರೀತಿ ಕಮಿಷನ್ ಹೇಳಿದ್ದಾನೆ. ಆರ್ಡಿನರಿ ಕಮಿಷನ್ 10% ಮಾಡಬೇಕು, ಡೆಲ್ ಕ್ರೆಡರ್ ಕಮಿಷನ್ 10% ಹೇಳಬೇಕು. ಸ್ಪೆಸಿಫಿಕ್ ಆಗಿ ಕ್ಯಾಶೋ ಕ್ರೆಡಿಟೋ ಏನು ಹೇಳಿಲ್ಲ, ಟೋಟಲ್ ಸೇಲ್ಸ್ ಮೇಲೆ ಮಾಡಬೇಕು. ಸೊ ನಿಮಗೆ ಪ್ರಿಪೇರ್ ನೆಸೆಸರಿ ಲೆಡ್ಜರ್ ಅಕೌಂಟ್ ಅಂತ ಹೇಳಿದ್ದಾನೆ, ವೆರಿ ಇಂಪಾರ್ಟೆಂಟ್. ಇಲ್ಲಿ ಮೇನ್ ನೀವು ಅಬ್ಸರ್ವ್ ಮಾಡಬೇಕಾದ್ರೆ ನಿಮಗೆ ಕೊಟ್ಟಿರೋದು ಇನ್ವಾಯ್ಸ್ ಪ್ರೈಸ್. ಇನ್ವಾಯ್ಸ್ ಪ್ರೈಸಲ್ಲಿ 2 ಅಮೌಂಟ್ ಇರುತ್ತೆ, ಒಂದು ಕಾಸ್ಟು, ಇನ್ನೊಂದು ಪ್ರಾಫಿಟ್. ಇದನ್ನು ನಾವು ಕಂಡುಹಿಡ್ಕೋಬೇಕು, ಕಾಸ್ಟು ಪ್ರಾಫಿಟ್ ಎಷ್ಟು ಅಂತ. 2000 ನಿಮಗೆ 1,800 ರುಪೀಸ್ನಲ್ಲಿ ಕಾಸ್ಟ್ ಎಷ್ಟು, ಪ್ರಾಫಿಟ್ ಎಷ್ಟು ನಾವು ಕಂಡುಹಿಡ್ಕೋಬೇಕು ಇವಾಗ. ಸೊ ಇವಾಗ ಮಾಡೋಣ, ಪ್ರಾಬ್ಲಮಿಗೆ ಡೈರೆಕ್ಟ್ ಹೋಗೋಣ. ನೋಡಿ, ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆ್ಯಂಡ್ ಪ್ರಾಫಿಟ್ ವ್ಯಾಲ್ಯೂ. ಸೊ IP ಈಸ್ ಈಕ್ವಲ್ ಟು ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಲ್ವಾ. ನಮಗೆ ಇನ್ವಾಯ್ಸ್ ಪ್ರೈಸ್ ಗೊತ್ತು, ಇನ್ವಾಯ್ಸ್ ಪ್ರೈಸ್ 1,800 ಗೊತ್ತು, ಕಾಸ್ಟ್ ಎಷ್ಟು ಗೊತ್ತಿಲ್ಲ, ಪ್ಲಸ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ನಮಗೆ ಗೊತ್ತು 20%. ಸೊ ಆವಾಗ 1,800 ರೂಪಾಯಿ ಇನ್ವಾಯ್ಸ್ ಪ್ರೈಸ್, ಪ್ರಾಫಿಟ್ ಪರ್ಸೆಂಟೇಜ್ 20, 120 ತೊಗೋಬೇಕು, ಯಾಕೆಂದರೆ ಈ ಅಮೌಂಟಲ್ಲಿ ಇನ್ಕ್ಲೂಡ್ ಆಗಿದೆ ಅದು. ಸೊ ಮಾಡಿದಾಗ ನಿಮಗೆ ಸುಮಾರು 300 ರೂಪಾಯಿ ಪ್ರಾಫಿಟ್ ಸಿಕ್ತು. ನೋಡಿ, ಇನ್ವಾಯ್ಸ್ ಪ್ರೈಸ್ ಅಂತ ಅಂದರೆ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಲ್ವಾ. ಸೊ ಇನ್ವಾಯ್ಸ್ ಪ್ರೈಸ್ 1,800 ಗೊತ್ತು, ಕಾಸ್ಟ್ ಎಷ್ಟು ಗೊತ್ತಿಲ್ಲ, ಪ್ಲಸ್ ಪ್ರಾಫಿಟ್ ಈಗ ನಿಮಗೆ ಗೊತ್ತಾಯಿತು 300 ರೂಪಾಯಿ. 1,800ರಲ್ಲಿ 300 ಕಳೆದ್ರೆ ಇನ್ನು ಉಳಿದಿದ್ದು 1,500 ಕಾಸ್ಟ್ ಆಗಿರುತ್ತೆ. ಈ ರೀತಿ ಫಸ್ಟ್ ಕಂಡುಹಿಡ್ಕೊಂಡು ನೀವು ನೆಕ್ಸ್ಟ್ ಪ್ರಾಬ್ಲಮ್ಗೆ ಅಪ್ಲೈ ಮಾಡಬೇಕು. ಈಗ ಕಾಸ್ಟ್ ಎಷ್ಟು 1,500, ಪ್ರಾಫಿಟ್ ಎಷ್ಟು 300 ರೂಪಾಯಿ. ಈ 2 ಐಡೆಂಟಿಫಿಕೇಷನ್ ನಮಗೆ ಸಿಕ್ತು. ಡೈರೆಕ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಆ್ಯಸ್ ಇಟ್ ಈಸ್ ಕಾಸ್ಟ್ ಪ್ರಾಬ್ಲಮಲ್ಲಿ ಯಾವ ರೀತಿ ಮಾಡ್ತಿದ್ರಿ ಅದೇ ರೀತಿ. ಫಸ್ಟ್ ಎಂಟ್ರಿ, 2 ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಕನ್ಸೈನರು ಕನ್ಸೈನಿಗೆ ಎಷ್ಟು ಗೂಡ್ಸ್ನ ಏನು ರೇಟಲ್ಲಿ ಕಳಿಸ್ಕೊಟ್ಟ, 500 ಕೇಸಸ್ನ 1,800 ರೂಪಾಯಿ ಇನ್ವಾಯ್ಸ್ ಪ್ರೈಸಲ್ಲಿ ಕಳಿಸ್ಕೊಟ್ಟ, 9 ಲಕ್ಷ. 2 ಕ್ಯಾಶರ್ ಬ್ಯಾಂಕ್. ಆ ಕನ್ಸೈನರ್ ಆ ಗೂಡ್ಸ್ನ ಕಳಿಸ್ಕೊಡ್ಬೇಕಾದ್ರೆ ಕೆಲವೊಂದು ಎಕ್ಸ್ಪೆನ್ಸಸ್ನ ಮಾಡಿದ್ದಾನೆ. ಅದು ಯಾವ್ಯಾವುದು ಅಂದರೆ ಒಂದು ಕ್ಯಾರಿಯೇಜ್, ಇನ್ನೊಂದು ಫ್ರೈಟ್, ಇನ್ನೊಂದು ಲೋಡಿಂಗ್ ಚಾರ್ಜಸ್. 3 ಕೂಡಿ ಔಟ್ರ್ ಕಾಲಮಿಗೆ ಹಾಕಿ. 2 ಕಳಿಸ್ಕೊಡೋನ ಎಂಟ್ರಿಗಳು 2 ಮುಗ್ದು, ಕಳಿಸ್ಕೊಡೋದೊಂದು ಕಳಿಸ್ಕೊಡ್ಬೇಕಾಗಿರೋ ಎಕ್ಸ್ಪೆನ್ಸಸ್. ನೆಕ್ಸ್ಟ್
ಆ ಗೂಡ್ಸ್ನ ಇಡಿಸ್ಕೊಳ್ಳುವಂಥ ವ್ಯಕ್ತಿ ರಣವೀರ್. ಕನ್ಸೈನಿ ಏನೇನೆಲ್ಲ ಎಕ್ಸ್ಪೆನ್ಸಸ್ ಮಾಡಿದ್ದಾನೆ ಅಂದರೆ 2 ರೀತಿ ಎಕ್ಸ್ಪೆನ್ಸಸ್ನ ಮಾಡ್ತಾನೆ, ಒಂದು ರೆಕರಿಂಗ್, ಇನ್ನೊಂದು ನಾನ್ ರೆಕರಿಂಗ್. ರೆಕರಿಂಗಿಗೆ ಬಂದರೆ ವೇರ್ಹೌಸ್ ಪ್ಯಾಕಿಂಗ್ ಚಾರ್ಜಸ್ಸು ಅವೆರಡು, ನಾನ್ ರೆಕರಿಂಗಿಗೆ ಬಂದರೆ ಕ್ಲಿಯರಿಂಗ್ ಚಾರ್ಜಸ್, ಎರಡನ್ನೂ ಕೂಡಿ ಔಟ್ರ್ ಕಾಲಮಿಗೆ ಹಾಕಿದ್ದೀವಿ. ನೆಕ್ಸ್ಟ್ ಈಗ ಕಮಿಷನ್ ಕೊಡಬೇಕು ಅಂದರೆ ಸೇಲ್ ಆಗಿರೋದು ಗೊತ್ತಾಗಬೇಕು. ಈಗ ಸೇಲ್ ಎಷ್ಟಾಗಿದೆ ನೋಡೋಣ. ರಣವೀರ್ ಬಂದು 350 ಕೇಸಸ್ನ 2100 ರೂಪಾಯಿಗೆ ಮಾರಿದ್ದಾನೆ, ಸುಮಾರು 7,35,000 ಬಂದಿದೆ ಸೇಲ್. ಆ ಸೇಲ್ ದುಡ್ಡು ಮೇಲೆ 2 ಹೇಳಿದ್ದಾನೆ ಕಮಿಷನು. ಒಂದು ಆರ್ಡಿನರಿ ಕಮಿಷನ್ 10% ಕೊಡಿ, ಇನ್ನೊಂದು ಡೆಲ್ ಕ್ರೆಡರ್ ಕಮಿಷನ್ 3% ಕೊಡಿ. ಸೊ ಫಸ್ಟ್ ಆರ್ಡಿನರಿ ಕಮಿಷನ್ 7,35,000 ಮೇಲೆ 10% ಮಾಡಿದ್ವಿ, 73,500 ಬಂತು. ಅದೇ ರೀತಿ ಡೆಲ್ ಕ್ರೆಡರ್ ಕಮಿಷನ್ ಕೂಡ ಅದ್ರ ಮೇಲೆ ಮಾಡಬೇಕು, 7,35,000 ಇಂಟು 3% ಮಾಡ್ತೀರಾ, ಆವಾಗ ನಿಮಗೆ 3%ಗೆ 22,020 ಸಮಥಿಂಗ್ ನಿಮ್ಗೆ ಅಮೌಂಟ್ ಸಿಗುತ್ತೆ. ಸೊ ಮುಗೀತು ಈ ಕಡೆ ಏನು ಒಂದು ಡೆಲ್ ಕ್ರೆಡರ್ ಕಮಿಷನ್ ನೀವು ಪೇ ಮಾಡಿರೋದು. ಇನ್ನು ಈ ಕಡೆಗೆ ಬಂದರೆ ಸೇಲ್ ಆಲ್ರೆಡಿ ಬರ್ಕೊಂಡಿದ್ದು. ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನ್ ಆಲ್ರೆಡಿ ಹೇಳಿದರು. ನೀವು ಕಳಿಸಿದಂತಹ ಟೋಟಲ್ ಗೂಡ್ಸ್ನಲ್ಲಿ ನೀವು ಕಳಿಸಿದ ಟೋಟಲ್ ಗೂಡ್ಸ್ 500 ಕೇಸು, 500 ಕೇಸ್ನಲ್ಲಿ ಸುಮಾರು 50 ಕೇಸ್ ಏನಾಯಿತು, ಡ್ಯಾಮೇಜ್ ಆಯಿತು. 50 ಕೇಸಿಗೆ ನಾವು ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅದೇ ರೀತಿ ಎಷ್ಟು ಗೂಡ್ಸ್ ಉಳೀತು ಕನ್ಸೈನ್ಮೆಂಟ್ ಸ್ಟಾಕ್, ಅದಕ್ಕೂ ಕೂಡ ಕ್ಯಾಲ್ಕುಲೇಷನ್ ಮಾಡಬೇಕು. ನಾನು ಆಗಲೇ ಹೇಳಿದ ಹಾಗೆ ಲಾಸ್ಟ್ ಎಂಟ್ರಿ ಈ ಕಡೆ ಏನು ಗೂಡ್ಸ್ ಎಂಟ್ ಆನ್ ಕನ್ಸೈನ್ಮೆಂಟ್ ಬರೀತೀರ ಅದೇ ರೀತಿ ಈ ಕಡೆಯಲ್ಲೂ ಗೂಡ್ಸ್ ಎಂಟ್ ಆನ್ ಕನ್ಸೈನ್ಮೆಂಟ್ ಬರೀಬೇಕು. ಓಕೆ, ಗೂಡ್ಸ್ ಎಂಟ್ ಆನ್ ಕನ್ಸೈನ್ಮೆಂಟ್ ನೀವು ಕಳಿಸಿದ್ದು 500 ಕೇಸ್ ಗೂಡ್ಸು. ಒಂದು ಕೇಸ್ ಗೂಡ್ಸಿಗೆ ಎಷ್ಟು ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರಿ, 300 ರೂಪಾಯಿ, ಅದನ್ನು ಇಲ್ಲಿ ಶೋ ಮಾಡಬೇಕು. ಸೊ ಅಲ್ಲಿಗೆ ಸುಮಾರು 1.5 ಲಕ್ಷ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ನೀವು ಇಟ್ಕೊಂಡಿದ್ರಿ. ಸೊ ಅದಿಲ್ಲ ಆಗಬೇಕು. ಕ್ಲಿಯರ್? ಎಷ್ಟು ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಇತ್ತು ಟೋಟಲ್ ಪ್ರಾಡಕ್ಟ್ ಮೇಲೆ ಅದನ್ನು ಈ ಕಡೆ ಶೋ ಮಾಡಬೇಕು. ಎಷ್ಟು ಬರಲ್ಲ ಅದು ಈ ಕಡೆ. ಸೊ ಈಗ ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನು ಕನ್ಸೈನ್ಮೆಂಟ್ ಸ್ಟಾಕ್ ಕ್ಯಾಲ್ಕುಲೇಷನ್ ನೋಡೋಣ. ಇಲ್ಲಿ ನೋಡಿ, ದ ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್, ದ ವ್ಯಾಲ್ಯೂ ಆಫ್ ಗುಡ್ಸ್ ಲಾಸ್ಟ್ 50 ಕೇಸ್. ಒಂದು ಕೇಸಿನ ಬೆಲೆ ಕಾಸ್ಟ್ ಪ್ರೈಸ್ ತಗೋಬೇಕು. ನೆನಪಿಟ್ಕೊಳ್ಳಿ, ನಿಮಗೆ ಪ್ರಾಬ್ಲಮ್ ಕೊಟ್ಟಿರೋದು ಇನ್ವಾಯ್ಸ್ ಪ್ರೈಸ್ ಬಂದ್ಬಿಟ್ಟು 1,800 ರೂಪಾಯಿ. ಬಟ್ ನಾವು ಇಲ್ಲಿ ಯಾಕೆ ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನಲ್ಲಿ ಯಾವಾಗಲೂ ಕಾಸ್ಟ್ ಪ್ರೈಸ್ ತೊಗೊಳ್ತೀವಿ ಅಂತ ಅಂದರೆ, ಏನು 50 ಗೂಡ್ಸ್ ಡ್ಯಾಮೇಜ್ ಆಗಿದೆ ಅದನ್ನು ಯಾವುದೇ ಕಾರಣಕ್ಕೂ ಕನ್ಸೈನಿ ಇಳಿಸ್ಕೊಳ್ಳಲ್ಲ. ಯಾಕೆ? ಡ್ಯಾಮೇಜ್ ಆಗಿರುತ್ತೆ. ಹಾಗಾದರೆ ಆ ಲಾಸ್ ಆಗೋದು ಯಾರಿಗೆ? ಕನ್ಸೈನರಿಗೆ ಮಾತ್ರ. ಅಂದರೆ ಯಾರು ಆ ಗೂಡ್ಸ್ನ ಕಳಿಸ್ಕೊಟ್ಟಿರ್ತಾನೆ ಅವನಿಗೆ ಮಾತ್ರ. ಸೊ ಹಾಗಾಗಿ ಅವನಿಗೆ ಎಷ್ಟು ನಷ್ಟ ಆಗುತ್ತೆ ಅಂದರೆ ಕಳಿಸ್ಕೊಡೋನಿಗೆ 1,500 ರೂಪಾಯಿ ಮಾತ್ರ. ಯಾಕೆ? ಆ ಗೂಡ್ಸ್ ಸೇಲ್ ಆದರೆ ಮಾತ್ರ ಅವನಿಗೆ 300 ರೂಪಾಯಿ ಲಾಭ ಬರೋದು. ಅದರ್ವೈಸ್ ಆ ಗೂಡ್ಸ್ ಏನೇ ಹಾಳಾಗಲಿ ಏನೇ ಆಗಲಿ ಅವನಿಗೆ ಬರೀ ಕೇವಲ ನಷ್ಟ ಆಗುತ್ತೆ ಅಂದರೆ ಅದು ಕಾಸ್ಟ್ 1,500 ರೂಪಾಯಿ ಮಾತ್ರ. ಸೊ ಹಾಗಾಗಿ 1,500 ರೂಪಾಯಿ ನಾವಿಲ್ಲಿ ತೊಗೊಳ್ಳೋದು. ದ ವ್ಯಾಲ್ಯೂ ಆಫ್ ಗುಡ್ಸ್ ಲಾಸ್ಟ್ 50 ಕೇಸ್ ಇಂಟು 1,500, 75,000 ವರ್ತ್ ರುಪೀಸ್ ಏನಾಗಿದೆ, ಹಾಳಾಗಿದೆ. ಆ್ಯಡೆಡ್ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಕನ್ಸೈನರ್. ಸುಮಾರು 75,000 ಖರ್ಚನ್ನ ಕೊಟ್ಟಿದ್ದಾನೆ ಗೂಡ್ಸ್ನ ಕಳಿಸ್ಕೊಡ್ಬೇಕಾರೆ. ಎಷ್ಟು ಗೂಡ್ಸಿಗೆ? 500 ಕೇಸ್ಗೆ. ಈಗ ನಮ್ಗೆ ಹಾಳಾಗಿರೋ ಗೂಡ್ಸ್ ಎಷ್ಟು? 50 ಮಾಡಿದಾಗ 7,500 ಬರುತ್ತೆ. ಸೊ ಅಲ್ಲಿಗೆ 82,500 ನಿಮ್ಮ ಟೋಟಲ್ ಅಬ್ನಾರ್ಮಲ್ ಲಾಸ್. ಆ ಲಾಸ್ನ ಇಲ್ಲಿ ಶೋ ಮಾಡ್ತೀವಿ. ಸೊ ಈ ಪ್ರಾಬ್ಲಮಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಕೊಟ್ಟಿಲ್ಲ, ಹಾಗಾಗಿ ಇನ್ಶೂರೆನ್ಸ್ ಕ್ಲೈಮ್ ಕೊಟ್ಟಿರೋದ್ರಿಂದ ಏನು ಅದು ಅಬ್ನಾರ್ಮಲ್ ಲಾಸ್ ಲೆಡ್ಜರ್ನಲ್ಲಿ ಏನೂ ಬರೋದಿಲ್ಲ. ಸೊ ನೆಕ್ಸ್ಟ್ ಅದೇ ರೀತಿ ನೋಡೋದಾದರೆ ಕ್ಯಾಲ್ಕುಲೇಷನ್ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್ ಅಂದರೆ ಕ್ಲೋಸಿಂಗ್ ಸ್ಟಾಕ್. ನಾವು ಕಳಿಸಿದ ಕೇಸು 500 ಕೇಸಸ್ಸು, ಅದರಲ್ಲಿ ಹಾಳಾಗಿದ್ದು 50 ಕೇಸು, ಇನ್ನು ನಾವು ಇಸ್ಕೊಂಡಿದ್ದು 450 ಕೇಸು. 450 ಕೇಸ್ನಲ್ಲಿ ಅವನು ಎಷ್ಟು ಮಾರಿದ್ದಾನೆ ಅಂತ ಅಂದರೆ ಸುಮಾರು 350 ಕೇಸ್ ಮಾರಿದ್ದಾನೆ. ಸೊ 500 ಮೈನಸ್ 50, 450ನಲ್ಲಿ ಅವನು ಮಾರಿದ್ದು 350 ನಮ್ಮ ಹತ್ರ ಇನ್ನು ಗೊಡೌನಲ್ಲಿ ಉಳಿದಿರೋದು 100 ಮಾತ್ರ ಸೇಲ್ ಆಗ್ದಲೆ ಕನ್ಸೈನಿ ಹತ್ರ ಉಳಿದಿದೆ. ಸೊ 100 ಗೂಡ್ಸ್ನ ಈಗ ಕನ್ಸೈನಿ ಏನು ಮಾಡ್ತಾನೆ ಅಂತ ಅಂದರೆ 100 ಗೂಡ್ಸ್ನಲ್ಲಿ ಈ 100 ಗೂಡ್ಸಿಗೆ ಅವನು ಇವತ್ತಿನ ವ್ಯಾಲ್ಯೂ ಏನಿದೆ ಅವನ ಹತ್ರ ಉಳಿದಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇದು 2 ಕಡೆ ಬರುತ್ತೆ ಅಂತ ಹೇಳಿದೆ. ಒಂದು ಕ್ಲೋಸಿಂಗ್ ಸ್ಟಾಕ್ ಅಂತ ಶೋ ಮಾಡ್ತೀರಿ, ಇನ್ನೊಂದು ಸ್ಟಾಕ್ ರಿಸರ್ವ್ ಅಂತ ಈ ಕಡೆ ಶೋ ಮಾಡ್ತೀರಿ, ಬಟ್ ಅಮೌಂಟ್ ಡಿಫ್ರೆಂಟ್ ಇರುತ್ತೆ. ಸೊ 100 ಗೂಡ್ಸ್ ನಾವು ಸೇಲ್ ಮಾಡಿಲ್ಲ, ಅದರ ಪ್ರೈಸ್ 1,800. ಇಲ್ಲಿ ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನಲ್ಲಿ ಮಾತ್ರ ನಾವು 1,500 ಕಾಸ್ಟ್ ತಗೊಂಡ್ವಿ. ಸರ್ ಇಲ್ಲಿ ಯಾಕೆ 1,800 ತೊಗೊಳ್ತಿದ್ದೀರಾ ಅಂದರೆ ಈ ಗೂಡ್ಸ್ನ ಅವನು ಕನ್ಸೈನಿ ಇಳಿಸ್ಕೊಂಡಿರಲ್ಲ, ಕನ್ಸೈನರ್ ಹತ್ರನೇ ಉಳ್ಕೊಳುತ್ತೆ, ಹಾಗಾಗಿ ಕಾಸ್ಟ್. ಈಗ ಇಲ್ಲೇನು 100 ಗೂಡ್ಸ್ ಇದೆ, ಇದು ಯಾರ ಹತ್ರ ಇದೆ ಅಂದರೆ ಕನ್ಸೈನಿ ಹತ್ರ ಇದೆ, ಸೇಲ್ ಆಗದಲ್ಲೇ ಉಳಿದಿರೋದು. ಹಾಗಾಗಿ ನಾವು ಅವನಿಗೆ ಕಳಿಸ್ಕೊಟ್ಟ ರೇಟು 1,800 ಮಲ್ಟಿಪಲ್ ಮಾಡಿದಾಗ 1,80,000 ವರ್ತ್ ರುಪೀಸು ಸೇಲ್ ಆಗಿಲ್ಲ. ಆ್ಯಡೆಡ್ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಕನ್ಸೈನರ್. 75,000 ಖರ್ಚು ಮಾಡಿದ್ದ ಎಷ್ಟು ಗೂಡ್ಸಿಗೆ? 500 ಕೇಸಸ್ಗೆ. ಈ ಉಳಿದಿರೋ ಕೇಸು 100. ಸೊ ಅಲ್ಲಿಗೆ 15,000 ರೂಪಾಯಿ ಅವನಿಗೆ ಖರ್ಚು ಬಿದ್ದಿತ್ತು ಅದ್ರ ಮೇಲೆ. ಅಗೈನ್ ಅದೇ ಥರ ಸೇಮ್ ಆ್ಯಡೆಡ್ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಕನ್ಸೈನಿ ಎಷ್ಟು ಖರ್ಚು ಮಾಡಿದ್ದ ಇಲ್ಲಿ? ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಮಾತ್ರ ತೊಗೋಬೇಕು. ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಎಲ್ಲಿ ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀವಲ್ಲ ಇಲ್ಲಿ. ಸೊ 18,000 ಏನಿದೆ ಕ್ಲಿಯರಿಂಗ್ ಚಾರ್ಜಸ್ ಅದು ಮಾತ್ರ.
ಸೊ 18,000 ಎಷ್ಟು ಯೂನಿಟ್ಗೆ ಅವ್ನು ಖರ್ಚು ಮಾಡಿದ್ದು 450, ಕಳಿಸಿದ್ದು 500 ಕೇಸು, ಅದರಲ್ಲಿ 50 ಕೇಸ್ ಹಾಳಾಯಿತು, ಇಳಿಸ್ಕೊಳ್ಳಿಲ್ಲ, ಹಾಗಾಗಿ ಅವನು ಇಳಿಸ್ಕೊಂಡಿದ್ದು 450 ಮಾತ್ರ. ಸೊ 18,000 ಡಿವೈಡೆಡ್ ಬೈ 450 ಇಂಟು ಈಗ ಗೋಡನಲ್ಲಿ ಉಳಿದಿರೋದು 100 ಗೂಡ್ಸು. ಸೊ ಮಲ್ಟಿಪಲ್ ಮಾಡಿದಾಗ ನಿಮಗೆ ಸಿಗುವಂಥದ್ದೇ ಕನ್ಸೈನ್ಮೆಂಟ್ ಸ್ಟಾಕ್. ಸೊ 1,80,000 ಉಳಿದಿತ್ತು. ಪ್ರೊಪೋರ್ಷನೇಟ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಕನ್ಸೈನರ್, ಪ್ರೊಪೋರ್ಷನೇಟ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಕನ್ಸೈನಿ. ಕನ್ಸೈನಿ ಮಾಡ್ಬೇಕಾದ್ರೆ ವೆರಿ ಕೇರ್ಫುಲ್, ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ನ ತೊಗೊಂಡು ಇಂಟು ಎಷ್ಟು ಎಕ್ಸ್ಪೆನ್ಸಸ್ನ ಪೇ ಮಾಡಿದ್ರಿ ಡಿವೈಡೆಡ್ ಬೈ ಅವನು ಎಷ್ಟು ಗೂಡ್ಸ್ನ ಅನ್ಲೋಡ್ ಮಾಡಿದ್ದ ಅದನ್ನು ತೊಗೋಬೇಕು. ಓಕೆನಾ? ಸೊ ಮಾಡಿದಾಗ ನಿಮಗೆ ಅಮೌಂಟ್ ವರ್ತ್ ರೂಪೀಸ್ ಸಿಗುತ್ತೆ. ಸೊ ಟೋಟಲಾಗಿ ಹಾಕ್ತೀರಾ, ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನ್ ಹಾಕಿದ್ಮೇಲೆ ಕನ್ಸೈನ್ಮೆಂಟ್ ಸ್ಟಾಕು ಕೂಡ ಹಾಕ್ತೀರಾ. ಫೈನಲ್ ಆಗಿ ಈ ಕಡೆ ಇನ್ನೊಂದು ಐಟಮ್ ಬರುತ್ತೆ ಅಂತ ಹೇಳಿದೆ ಅಲ್ವಾ, ಸ್ಟಾಕ್ ರಿಸರ್ವ್. ಈಗ ನಿಮಗೆ ಸೇಲ್ ಆಗದಲ್ಲೇ ಉಳಿದಿದ್ದು ಗೂಡ್ಸ್ ಎಷ್ಟು 100, ಅದ್ರ ಮೇಲೆ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಎಷ್ಟಿಟ್ಟಿದ್ರಿ ಒಂದು ಪ್ರಾಡಕ್ಟ್ಗೆ 300 ರೂಪಾಯಿ. ಸೊ ಅಲ್ಲಿಗೆ 30,000 ರೂಪಾಯಿ ನಿಮಗೆ ಪ್ರಾಫಿಟ್ ಬರೋದಿಲ್ಲ ಈ ವರ್ಷ ಅಂತ ಅದನ್ನು ಶೋ ಮಾಡಬೇಕು. ಅದನ್ನೇ ನಾನು ನಿಮಗೆ ಇಲ್ಲಿ ಫಾರ್ಮ್ಯಾಟ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ. ಇಲ್ಲಿ ನೋಡಿ ಫಾರ್ಮ್ಯಾಟ್, ಗೂಡ್ಸ್ ಆ್ಯಂಡ್ ಟರ್ನ್ ಕನ್ಸೈನ್ಮೆಂಟ್ ಏನಿರುತ್ತೆ ಅದೇ ರೀತಿ ಗೂಡ್ಸ್ ಆ್ಯಂಡ್ ಟರ್ನ್ ಕನ್ಸೈನ್ಮೆಂಟ್ ಅಂತ ಬರೀತೀರಾ. ಇಲ್ಲಿ ಕಳಿಸಿದ್ದು 1,500 ಯೂನಿಟು, 500 ಯೂನಿಟಿಗೆ ಒಂದು ಯೂನಿಟಿಗೆ ನೀವು ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದು 300. ಸೊ ಅಲ್ಲಿಗೆ 1.5 ಲಕ್ಷ ಲಾಭ ಬರಬೇಕು ಅಂತ ಬರ್ಕೊಂಡಿದ್ರಿ ಇಲ್ಲಿಗೆ. ಅದೇ ರೀತಿ ಇಲ್ಲಿ ಸ್ಟಾಕ್ ರಿಸರ್ವ್ಗೆ ನಿಮಗೆ ಸೇಲ್ ಆಗದಲ್ಲೇ ಉಳಿದಿದ್ದು ಯೂನಿಟ್ 100 ಇಂಟು ಎಷ್ಟು ಒಂದು ಪ್ರಾಡಕ್ಟ್ ನೀವು ಇಟ್ಟಿದ್ದು ಪ್ರಾಫಿಟ್ 300, ಅಲ್ಲಿಗೆ 30,000 ಲಾಭ ಬರಲ್ಲ ಅಂತೇಳಿ ಈ ಕಡೆ ಶೋ ಮಾಡಬೇಕು. ಒಟ್ಟು ಲಾಭ ಎಷ್ಟು ಬರಬೇಕು ಅನ್ನೋದು ಈ ಕಡೆ ಶೋ ಮಾಡಿರ್ತೀರ, ಎಷ್ಟು ಬರಲ್ಲ ಅನ್ನೋದು ಇದು ಮಾಡ್ತೀರಾ. ಸೊ ಇದು ಎಷ್ಟು ಯೂನಿಟ್ ಗೋಡೌನಲ್ಲಿ ಉಳಿದಿರುತ್ತೆ ಅದಕ್ಕೆ ಈ ರೀತಿ ಕ್ಯಾಲ್ಕುಲೇಟ್ನ ಮಾಡ್ತೀರಾ. ಸೊ ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ಈ ಫಾರ್ಮೇಟ್ ಕಂಪ್ಲೀಟಾಗಿ ಮುಗಿಯುತ್ತೆ ನಿಮಗೆ. ಮುಗ್ದಾದ್ಮೇಲೆ ಆ್ಯಸ್ ಇಟ್ ಈಸ್ ಡೆಬಿಟ್ ಜಾಸ್ತಿ ಇದೆಯಾ ಕ್ರೆಡಿಟ್ ಜಾಸ್ತಿ ಇದೆಯಾ ನೋಡ್ಕೊಂಡು, ಕ್ರೆಡಿಟ್ ಜಾಸ್ತಿ ಇದ್ದರೆ ಪ್ರಾಫಿಟ್ ಬರುತ್ತೆ, ಅದನ್ನು ಜನರಲ್ ಪೇ ಆ್ಯಂಡ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಈ ಎರಡು ಕ್ಯಾಲ್ಕುಲೇಷನ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವುಗಳನ್ನ ನೋಡಿ ಕ್ಯಾಲ್ಕುಲೇಷನ್ನ ಮಾಡ್ಕೋಬೇಕು ನೀವು. ಸೊ ನೋಡಿ ಇಲ್ಲಿ ಕಾಸ್ಟ್ ಪ್ರೈಸಲ್ಲಿ ತೊಗೊಂಡಿದ್ದೀನಿ, ಇಲ್ಲಿ ಇನ್ವಾಯ್ಸ್ ಪ್ರೈಸಲ್ಲಿ ತೊಗೊಂಡಿದ್ದೀನಿ. ಇದು ಕನ್ಸೈನರ್ ಹತ್ರನೇ ಗೂಡ್ಸ್ ಉಳ್ಕೊಂಡಿರುತ್ತೆ, ಹಂಗಾಗಿ ಕಾಸ್ಟ್. ಇದು ಕನ್ಸೈನಿ ತಲುಪಿರುತ್ತೆ, ಹಾಗಾಗಿ 1,800. ಹಾಗೇನು ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ನೋಡಿ, 75,500 ಗೂಡ್ಸಿಗೆ ಖರ್ಚು ಮಾಡಿದ್ದ, 18,000 ಖರ್ಚು ಮಾಡಿದ್ದು ಕನ್ಸೈನಿ ಎಷ್ಟಕ್ಕೆ 450ಕ್ಕೆ. ಬಿಕಾಸ್ ಈಸ್ ಓನ್ಲಿ ಅನ್ಲೋಡಿಂಗ್ 450 ಗೂಡ್ಸ್, ದ ಡ್ಯಾಮೇಜ್ಡ್ ಗೂಡ್ಸ್ ಆರ್ ರಿಟರ್ನ್ ಟು ಕನ್ಸೈನರ್. ಸೊ ಹಾಗಾಗಿ ಸೊ ಮುಂದೆ ಹೋಗೋಣ. ಈಗ ಲೆಡ್ಜರ್ ಅಕೌಂಟ್ಸ್ನ ಮಾಡಬೇಕು. ಫಸ್ಟ್ ಕನ್ಸೈನಿ ಅಕೌಂಟ್ನೇ ಮಾಡಿ, ಯಾವಾಗಲೂ ವೆರಿ ಈಸಿ. ನಾನು ಹೇಳ್ಕೊಟ್ಟಿರೋ ಮೆಥಡ್ನಲ್ಲಿ ಕನ್ಸೈನಿ ಅಂತ ದೊಡ್ಡ ಫಾರ್ಮೇಟಲ್ಲಿ ಎಲ್ಲೆಲ್ಲಿ ಇದೆ ನೋಡ್ಕೊಳ್ಳಿ. ಫಸ್ಟ್ ನೋಡಿ, ಇಲ್ಲಿ ರಣವೀರ್ ಅಂದರೆ ಕನ್ಸೈನಿ, ಮತ್ತೆ ರಣವೀರ್ ಅಂದರೆ ಕನ್ಸೈನಿ, ಮತ್ತೆ ರಣವೀರ್ ಅಂದರೆ ಕನ್ಸೈನಿ. ಡೆಬಿಟ್ ಸೈಡ್ ಇರೋವೆಲ್ಲ ಕ್ರೆಡಿಟಿಗೆ ಹೋಗುತ್ತೆ, ಕ್ರೆಡಿಟ್ ಸೈಡ್ ಇರೋದೆಲ್ಲ ಡೆಬಿಟಿಗೆ ಹೋಗುತ್ತೆ. ಇವೆರಡು ಯಾವ ಅಕೌಂಟಲ್ಲಿದ್ದು ಅದನ್ನು ಮೆನ್ಷನ್ ಮಾಡಿ ಇಷ್ಟೇ. ನೋಡಿ, ರಣವೀರ್ ಅಕೌಂಟ್ ಡೆಬಿಟೆಡ್ ಟು ಕನ್ಸೈನ್ಮೆಂಟ್ ಅಕೌಂಟ್, ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟೆಡ್ ಟು ರಣವೀರ್, ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟೆಡ್ ಟು ರಣವೀರ್. ಅದೇ ರೀತಿ ಎಂಟ್ರಿನ ಆಪೋಸಿಟ್ ಡೈರೆಕ್ಷನಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ. ಇದು ಕ್ರೆಡಿಟ್ ಸೈಡ್ ಇತ್ತು, ಸೇಲ್ ಮಾಡಿದ್ದು. ಸೊ ರಣವೀರ್ ಕನ್ಸೈನಿ ಅಕೌಂಟ್ ಡೆಬಿಟೆಡ್ ಟು ಕನ್ಸೈನ್ಮೆಂಟ್ ಆಯಿತಾ. ಇವೆರಡು ಡೆಬಿಟ್ ಸೈಡ್ ಇದ್ದು, ಡೆಬಿಟ್ ಸೈಡ್ ಇದ್ದಿದ್ದು ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟೆಡ್ ಟು ಕನ್ಸೈನಿ, ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟೆಡ್ ಟು ಕನ್ಸೈನಿ. ಒಂದು ಎಕ್ಸ್ಪೆನ್ಸಸ್ಸು, ಇನ್ನೊಂದು ಕಮಿಷನ್ನು, ಇನ್ನೊಂದು ಅಡ್ವಾನ್ಸ್ ಇಲ್ಲ, ಬರೆದು ನಿಲ್ಲ ಹಾಕಿದ್ದೀವಿ. ಇನ್ನು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಏನಿರ್ತದೋ ಅಮೌಂಟ್ ಕೊಡ್ಬೋದು. ಸೇಮ್ ಎರಡನೇದು ಕನ್ಸೈನರ್ ಅಕೌಂಟ್ ವೆರಿ ಈಸಿ. ಈಗ ಈ ಕಡೆ ಏನು ಬರ್ದಿರಾ ಅದೆಲ್ಲ ಈ ಕಡೆಗೆ ಅಮೌಂಟ್ ಹಾಕೊಳ್ಳಿ, ಈ ಕಡೆ ಏನು ಅಮೌಂಟ್ ಹಾಕಿದ್ರೆ ಅದೆಲ್ಲ ಈ ಕಡೆ ಅಮೌಂಟ್ ಹಾಕಿ. ಬಟ್ ಸೇಮ್ ಆ ಹೆಸರನ್ನ ನಾವು ಇಂಡಿಕೇಟ್ ಮಾಡೋಕ್ಕಾಗಲ್ಲ. ಬಟ್ ಆ ಅಮೌಂಟ್ ಯಾವ್ಯಾವ್ದ್ರದ್ದು ಆ ಹೆಸರು ಬರೆದ್ರೆ ಆಯಿತು. ಈ 7,35,000 ಯಾವುದರಿಂದ ಬಂದಿದ್ದು, ಸೇಲ್ ಆಗಿರೋದ್ರಿಂದ ಬ್ಯಾಂಕ್. ಅದೇ ರೀತಿ ಕನ್ಸೈನ್ಮೆಂಟ್ ಅಕೌಂಟ್ 50,000 ಯಾವುದರಿಂದ ಬಂದಿದ್ದು, ಎಕ್ಸ್ಪೆನ್ಸಸ್ ಟು ಕ್ಯಾಶ್ ಆರ್ ಬ್ಯಾಂಕ್. ಅದೇ ರೀತಿ 95,950 ಏನಿಂದ 500 ಇದೆ ಏನಿಂದ ಬಂದಿದ್ದು, ಕಮಿಷನ್, ಆ ಹೆಸರು ಹಾಕಿ. ನೆಕ್ಸ್ಟ್ ಅಡ್ವಾನ್ಸ್ ಇಲ್ಲ, ನಿಲ್. ಈ ಬ್ಯಾಲೆನ್ಸ್ ಕ್ಯಾರಿ ಡೌನೇ ಆಗುತ್ತೆ. ಸೊ ಟೋಟಲ್ ಎರಡು ಕಡೆಯಲ್ಲೂ ಕೂಡ ನಿಮಗೆ ಮಾಮೂಲಿಯಾಗಿ ಸಿಗುತ್ತೆ. ಲಾಸ್ಟ್ ಗೂಡ್ಸ್ ಸೆಂಟರ್, ಇಲ್ಲಿ ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನ್ ನಾನು ಲೆಡ್ಜರ್ ಮಾಡಿಲ್ಲ, ಬಿಕಾಸ್ ಇಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಇಲ್ಲ. ಇನ್ಶೂರೆನ್ಸ್ ಕ್ಲೈಮ್ ಇದ್ದರೆ ಮಾತ್ರ ಅಬ್ನಾರ್ಮಲ್ ಲಾಸ್ ಅಕೌಂಟ್ನ ಮಾಡಿ. ಅಬ್ನಾರ್ಮಲ್ ಲಾಸ್ ಅಕೌಂಟಲ್ಲಿ ದೊಡ್ಡ ಫಾರ್ಮೇಟಲ್ಲಿ ಕ್ರೆಡಿಟ್ ಸೈಡ್ ಇರುತ್ತೆ, ನಾವು ಡೆಬಿಟ್ ಸೈಡಿಗೆ ಟು ಕನ್ಸೈನ್ಮೆಂಟ್ ಅಂತ ಹಾಕೊಳ್ತೀವಿ, ಅಮೌಂಟ್ ಹಾಕಿದ್ವಿ. ಇನ್ನು ಈ ಕಡೆಗೆ ಇನ್ಶೂರೆನ್ಸ್ ಕಂಪ್ನಿ ಕೊಟ್ಟರೆ ಬೈ ಬ್ಯಾಂಕ್ ಅಂತೇಳಿ ಹಾಕ್ತಿದ್ವಿ, ಇಲ್ಲಿ ಇನ್ಶೂರೆನ್ಸ್ ಕಂಪ್ನಿ ಕೊಟ್ಟಿಲ್ಲ, ಹಾಗಾಗಿ ಈ ಕನ್ಸೈನ್ಮೆಂಟ್ ಅಕೌಂಟ್ನ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ? ಇನ್ಶೂರೆನ್ಸ್ ಕ್ಲೈಮ್ ಇದ್ದರೆ ಮಾತ್ರ ನಾವು ಕನ್ಸೈನ್ಮೆಂಟ್ ಅದ್ರ ಮೀನ್ಸ್ ಅಬ್ನಾರ್ಮಲ್ ಲಾಸ್ ಅಕೌಂಟ್ನ ಮಾಡಿ. ಲಾಸ್ಟ್ ಇದು ಕೇಳಿದರೆ ಮಾಡಿ, ಕೇಳದಿದ್ರೆ ಅವಶ್ಯಕತೆ ಇಲ್ಲ. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತ ನೋಡಿ, ಇಲ್ಲಿ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತ ಫಾರ್ಮೆಟಲ್ಲಿ ಎರಡು ಕಡೆ ಇದೆ. ಇದು ಡೆಬಿಟ್ ಸೈಡ್ ಇದೆಯಾ, ಆ ಫಾರ್ಮೆಟಲ್ಲಿ ಅದನ್ನು ಕ್ರೆಡಿಟ್ ಸೈಡ್ಗೆ ಹಾಕಿ. ನೋಡಿ, ಇಲ್ಲೊಂದು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಇದೆ, ಇದು ಕ್ರೆಡಿಟ್ ಸೈಡ್ ಇದೆ, ಅದನ್ನು ಡೆಬಿಟ್ಗೆ ಹಾಕಿ. ಇದು ಹಾಕಿದ್ಮೇಲೆ ಏನು ಬ್ಯಾಲೆನ್ಸ್ ಉಳಿಯುತ್ತೆ ಅದನ್ನು ಟ್ರೇಡಿಂಗ್ ಅಕೌಂಟ್ ಅಂತ ಹಾಕಿ. ನೋಡಿ, ಅಲ್ಲಿ ಡೆಬಿಟ್ ಇದ್ದದ್ದು ನಾನು ಕ್ರೆಡಿಟಿಗೆ ಹಾಕ್ದೆ, ಅಲ್ಲಿ ಕ್ರೆಡಿಟ್ ಇದ್ದದನ್ನ ಡೆಬಿಟಿಗೆ ಹಾಕಿ. ಇನ್ನೇನು ಬ್ಯಾಲೆನ್ಸ್ ಉಳಿಯುತ್ತೆ 75,000 ನಾವು
ಟ್ರೇಡಿಂಗ್ ಅಕೌಂಟ್ ಅಂತ ಶೋ ಮಾಡ್ತೀವಿ. ಈ ಇನ್ವಾಯ್ಸ್ ಪ್ರಾಬ್ಲಮಲ್ಲಿ ಮೇನ್ ಅಬ್ಸರ್ವ್ ಮಾಡಬೇಕಾದ್ದು ಇನ್ವಾಯ್ಸಲ್ಲಿ ಎಷ್ಟು ಕಾಸ್ಟು ಎಷ್ಟು ಪ್ರಾಫಿಟ್. ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಕಾಸ್ಟ್ ಜೊತೆ ಮಲ್ಟಿಪಲ್ ಮಾಡಬೇಕು, ಅದೇ ರೀತಿ ಕ್ಲೋಸಿಂಗ್ ಸ್ಟಾಕ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಇನ್ವಾಯ್ಸ್ ಪ್ರೈಸ್ ಜೊತೆ ವೆರಿ ಕೇರ್ಫುಲ್ಲಾಗಿ. ಸೊ ಇದು ಇನ್ವಾಯ್ಸ್ ಪ್ರಾಬ್ಲಮ್, ವೆರಿ ಇಂಪಾರ್ಟೆಂಟ್, ಕೇರ್ಫುಲ್ಲಾಗಿ ಮಾಡಿ. ಖಂಡಿತವಾಗ್ಲೂ 15 ಮಾರ್ಕ್ಸ್ ಈಸಿಯಾಗಿ ಸಿಗ್ತದೆ.